ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಹೆಯ 2 ತಿಂಗಳ ರೇಷನನ್ನು ಈಗ ಒಂದೇ ಬಾರಿಗೆ ವಿತರಣೆ ಮಾಡಲಿಕ್ಕೆ ಆಹಾರ ಇಲಾಖೆ ಅಂತ ಏನಿದೆ, ಫುಡ್ ಡಿಪಾರ್ಟ್ಮೆಂಟು ಈಗ ಡಿಸೈಡನ್ನು ಮಾಡಿರುವಂಥದ್ದು. ಈ ಸಂಬಂಧ ಸಾಕಷ್ಟು ವಿವರಗಳು ಇಲ್ಲಿ ಬಂದಿರುವಂಥದ್ದು, ಅಂದರೆ ಅಪ್ಡೇಟ್ ಆಗಿದೆ. ಈ ಬಗ್ಗೆ ನಿಮಗೆ ಮುಂಚೆನೇ ಹೇಳಿದೆ, ಬಟ್ ಇದಕ್ಕೆ ಪೂರಕವಾಗಿ ಎವ್ರಿ ಡೇ ಅಥವಾ ಒನ್ಸ್ ಇನ್ 3 ಡೇಸು ಈ ಸಂಬಂಧ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ ಅಂತಂದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ವಾಹಿನಿಯಿಂದ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ವೆರಿ ಫಸ್ಟ್ ಲೈನ್ಸಲ್ಲಿ. ರಾಜ್ಯದ ಪಡಿತರ ಚೀಟಿದಾರರಿಗೆ ಗುಡ್ ನ್ಯೂಸ್ ಅಂತ ಇದೆ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ 2 ತಿಂಗಳ ರೇಷನನ್ನು ಒಂದೇ ಬಾರಿಗೆ ವಿತರಣೆ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದು. ನಾನು ಆರಂಭದಲ್ಲಿ ಹೇಳಿದ ಹಾಗೆ ರಾಜ್ಯದ ಪಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ ಸಿಕ್ಕಿದ್ದು. ಅಕ್ಕಿ ದಾಸ್ತಾನು ಹಾಗೂ ಸಂಗ್ರಹಣಾ ಪ್ರಕ್ರಿಯೆಯ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ಅದನ್ನು NFSA ಅಂತ ಹೇಳ್ತಾರೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಕಾಯ್ದೆ ಅಡಿಯಲ್ಲಿ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ಪಡಿತರ ಧಾನ್ಯಗಳನ್ನು ಒಂದೇ ಹಂತದಲ್ಲಿ, ಅಂದರೆ ಒಂದು ಬಾರಿಗೆ ವಿತರಣೆ ಮಾಡಲಿಕ್ಕೆ ಈಗ ಆಹಾರ ಇಲಾಖೆ ತೀರ್ಮಾನವನ್ನು ಮಾಡಲಾಗಿದೆ ಅಂತ. ಸೊ ಒಂದು ಬಾರಿಗೆ ವಿತರಣೆ ಮಾಡಬೇಕು ಅಂತಂದಾಗ ಸೊ ಏನೇ ಬಯೋಮೆಟ್ರಿಕ್ ಕಥೆ ಏನಿದು, ಯಾವ ಥರ ಓಪನಿಂಗ್ ಹೇಗಿರುತ್ತೆ, ಈ ವಿತರಣೆ ಮಾಡ್ತಕ್ಕಂಥ ಕೇಂದ್ರಗಳ ಸಮಯ, ಅದೆಲ್ಲದರ ಬಗ್ಗೆ ಮಾಹಿತಿ ಇದೆ. ಸೊ ಕೇಂದ್ರ ಸರ್ಕಾರದ ಪಾಲುದಾರಿಕೆಯ ಈ ಪಡಿತರ ಯೋಜನೆಯಡಿ BPL ಯಾರೆಲ್ಲ BPL ಕಾರ್ಡನ್ನು ಹೊಂದಿದ್ದಾರೆ ಅವರಿಗೆ ಅಂತ, ಕೇಂದ್ರ ಸರ್ಕಾರದ ಪಾಲುದಾರಿಕೆಯ ಈ ಪಡಿತರ ಯೋಜನೆಯಡಿ ಸೊ BPL ಕಾರ್ಡ್ದಾರರಿಗೆ ತಲಾ 6 kg ರಾಗಿ ಮತ್ತು 4 kg ಅಕ್ಕಿ ಅವರಿಗೆ ಸಿಗ್ತಾ ಇದೆ. 6 kg ರಾಗಿ ಮತ್ತು 4 kg ಅಕ್ಕಿ. ಸೊ ಕೇಂದ್ರದಿಂದ ಬೆಂಬಲ ಬೆಲೆ ಯೋಜನೆಯಡಿ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಧಾನ್ಯ ಖರೀದಿ ಮಾಡಿರ್ತಕ್ಕಂಥ ಕಾರಣ 2 ತಿಂಗಳ ಪಡಿತರವನ್ನು ಈಗ ಒಟ್ಟಿಗೆ ನೀಡಲಾಗ್ತಾ ಇದ್ದು, ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಪಾಲಿನ ಪಡಿತರವನ್ನು ಕೂಡ ಇದೇ ಮಾದರಿಯಲ್ಲಿ ವಿತರಣೆ ಮಾಡಲಾಗ್ತಾ ಇದೆ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ಪಡಿತರ ಸಿಗುತ್ತೆ ಇನ್ನು BPL ಕಾರ್ಡ್ ಹೋಲ್ಡರ್ಸ್ಗೆ. ಅಟ್ ದ ಸೇಮ್ ಟೈಮ್ ಸ್ಟೇಟ್ ಗೌರ್ಮೆಂಟಿಂದ ಏನು ಪಡಿತರ ಪ್ರೊವೈಡ್ ಆಗಬೇಕು ಅದು ಆ್ಯಸ್ ಯೂಶುವಲ್ ಅವ್ರ ಮಾದರಿಯಲ್ಲಿ ಅದು ಪ್ರೊವೈಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಈಗ ಬಯೋಮೆಟ್ರಿಕ್ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಮಾಡಿದ್ರಲ್ಲಿ. ಸೊ ಏನಕ್ಕೆ ಅಂತಂದರೆ ಈಗೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಫಲಾನುಭವಿಗಳಿಗೆ ಸೇರಬೇಕಾಗಿರ್ತಕ್ಕಂಥ ಒಂದು ರೇಷನ್ ಏನಿದೆ ಅದು ಅಕ್ರಮವಾಗಿ ಇನ್ನೆಲ್ಲೆಲ್ಲೋ ಮಾರಾಟ ಆಗ್ತಾಯಿದೆ, ಅವೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ, ತಡೆಗಟ್ಟಲಿಕ್ಕೆ ಸೊ ಈ ಬಯೋಮೆಟ್ರಿಕ್ಕನ್ನು ಈಗ ಕಂಪಲ್ಸರಿ ಇಲ್ಲಿ ಮಾಡಿರುವಂಥದ್ದು. ಕಳ್ಳ ಸಾಗಣೆ ತಡೆಗೆ ಹೈ ಅಲರ್ಟ್ ಅಂತ ಇದೆ. ಸೊ 2 ತಿಂಗಳ ಧಾನ್ಯಗಳನ್ನು ಒಟ್ಟಿಗೆ ಇಲ್ಲಿ ಕೊಡೋದ್ರಿಂದ ಆ ಧಾನ್ಯವನ್ನು ಪಡೀಲಿಕ್ಕೆ ಫಲಾನುಭವಿಗಳು ಏನು ಮಾಡಬೇಕು, ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಪ್ರತ್ಯೇಕವಾಗಿ ಬಯೋಮೆಟ್ರಿಕ್ನ ನೀಡುವಂಥದ್ದು ಇಲ್ಲಿ ಕಡ್ಡಾಯವಾಗಿದೆ. ಸೊ ಇನ್ನು ವಿತರಣೆ ಮಾಡಬೇಕಾದಂಥ ಟೈಮ್ನಲ್ಲಿ, ಸಂದರ್ಭಗಳಲ್ಲಿ ಏನಾದರೂ ಸರ್ವರ್ ಸಮಸ್ಯೆ ಎದುರಾದರೆ ಅದಕ್ಕೂ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಈಗಾಗಲೇ ವಹಿಸಲಾಗಿದೆ. ಸೊ ಈಗ ಈ ರೇಷನನ್ನು ವಿತರಣೆ ಮಾಡ್ತಕ್ಕಂಥ ಕೇಂದ್ರಗಳ ಸಮಯ ಕೂಡ ಬದಲಾಗಿದೆ. ಈಗ ಈ ಬಗ್ಗೆ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು, ಅದನ್ನು ನಾನು ಶೇರ್ ಮಾಡಿದ್ದೆ. ಬೆಳಗ್ಗೆ 6:30-7 ಗಂಟೆಯಿಂದ ಓಪನ್ ಆಯಿತು ಅಂತಂದರೆ ಅವರು ಟಿಲ್ 9:30 ಅಥವಾ 10 ಗಂಟೆ ರಾತ್ರಿವರೆಗೂ ಅದು ಓಪನ್ ಆಗಿರಬೇಕು. ಅಂದರೆ ಯಾರಿಗೂ ತೊಂದರೆ ಆಗಬಾರ್ದು. ಈ ಬಯೋಮೆಟ್ರಿಕ್ ಏನಾದರೂ ಸಮ್ಟೈಮ್ಸ್ ಸರ್ವರ್ ಇಶ್ಯೂಸ್ ಬಂತು ಅಂತಂದರೆ ಅದು ಇಮಿಡಿಯೇಟ್ ರಿಕವರ್ ಮಾಡಿ ಬೇಗ ಆ ಬಯೋಮೆಟ್ರಿಕನ್ನು ಅವರಿಂದ ತೊಗೊಂಡು ರೇಷನನ್ನು ವಿತರಣೆ ಮಾಡಬೇಕು ಅಂತ. ಸೊ ಅಟ್ ಎ ಟೈಮು ಬಯೋಮೆಟ್ರಿಕ್ ಆದ ನಂತರ ಅಲ್ಲೇ ವಿತರಣೆ ಮಾಡುವಂತ ಅಂದ್ಬಿಟ್ಟದು. ಸೊ ಆ ರೀತಿಯಾದಂಥ ಒಂದು ವ್ಯವಸ್ಥೆಗೆ ಈಗ ಇಲಾಖೆ ತೀರ್ಮಾನ ಮಾಡಿದೆ ಈಗ. ಸೊ ಇನ್ನು ಕೊನೆಯದಾಗಿ ಇಲ್ಲಿ ಈ ಪಡಿತರ ಧಾನ್ಯಗಳ ಕಳ್ಳ ಸಾಗಾಣಿಕೆ ತಡೆಗಟ್ಟಲಿಕ್ಕೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಪೊಲೀಸ್, ಆಹಾರ ಹಾಗೂ ಕಂದಾಯ ಇಲಾಖೆಗಳ ಸಿಬ್ಬಂದಿ ಒಳಗೊಂಡಂಥ ನಿಗಾ ಪಡೆ ರಚನೆ ಮಾಡಲಿಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಲಾಗಿದೆ. ಈ ಬಗ್ಗೆ ಆಯಾ ತಾಲೂಕುಗಳಲ್ಲಿ ಖುದ್ದಾಗಿ ಪರಿಶೀಲಿಸುವಂತೆ ಜಂಟಿ ಹಾಗೂ ಉಪನಿರ್ದೇಶಕರಿಗೆ ನಿರ್ದೇಶನವನ್ನು ನೀಡಲಾಗಿದ್ದು, ಪ್ರತಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋಡಿ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ 1967 ಅಂದ್ಬಿಟ್ಟು, ಉಚಿತ ಸಹಾಯವಾಣಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಅವ್ರು ಮೆನ್ಷನ್ ಮಾಡಬೇಕು. ಅಲ್ಲಿ ಬೋರ್ಡ್ ಹಾಕ್ಬಿಟ್ಟು ದ ಫ್ರೀ ಹೆಲ್ಪ್ಲೈನ್ ನಂಬರ್ ಅಂತ ಹೇಳಿ ಅಲ್ಲಿ ಅವ್ರು ಮೆನ್ಷನ್ ಮಾಡಬೇಕು. ಕಡ್ಡಾಯವಾಗಿ ಪ್ರದರ್ಶಿಸಲು ಆಹಾರ ಇಲಾಖೆ ಕಾರ್ಯದರ್ಶಿ M ಕನಗವಲ್ಲಿ ಅವರು ಈ ಒಂದು ಮಾಹಿತಿಯನ್ನು ತಿಳಿಸಿರುವಂಥದ್ದು. ಸೊ ಫೈನಲಿ ಕೇಂದ್ರ ಸರ್ಕಾರದಿಂದ 2 ತಿಂಗಳ ಒಂದು ರೇಷನನ್ನು ಕೊಡಲಿಕ್ಕೆ ಈಗ ಸಿದ್ಧತೆ ನಡೀತಾ ಇದೆ ಈಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಾಹೆ. ಸೊ ಅದರಲ್ಲಿ ನಾನು ಆವಾಗಲೇ ಹೇಳಿದ ಹಾಗೆ 6 kg ರಾಗಿ ಮತ್ತು 4 kg ಅಕ್ಕಿ ಸಿಗ್ತಾ ಇದೆ. ಇದಾದ ನಂತರದಲ್ಲಿ ಸ್ಟೇಟ್ ಗೌರ್ಮೆಂಟಿಂದಲೂ ಕೂಡ ಅವರ ಒಂದು ಮಾದರಿಯಲ್ಲಿ ಎಷ್ಟೆಷ್ಟು ಪಡಿತರ ಸಿಗಬೇಕು ಅದು ಕೂಡ BPL ಕಾರ್ಡ್ ಹೋಲ್ಡರ್ಸ್ಗೆ ಅದು ಅವೈಲೇಬಲ್ ಆಗುತ್ತೆ. ಹಾಗಾಗಿ ನನಗೆ ಆಲ್ಮೋಸ್ಟ್ ಇದೊಂದು ಮಾಹಿತಿ ಕೊಡಬೇಕು ಅಂತ ಅನ್ನಿಸ್ತು, ಎಲ್ರಿಗೂ ಕನ್ವೆ ಆಗೋ ರೀತಿಯಲ್ಲಿ ಈ ವಿಡಿಯೋನ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.